ಇಟ್ಸ್ ಟ್ಯೂಸ್ಡೇ ಈವ್ನಿಂಗ್. ಸೊ ಆಫೀಸಿಂದ ಬರೋಕ್ಕೆ ಅಪ್ರಾಕ್ಸ್ ನನಗೆ 3:30 ಆರ್ 3:45 ಸಮ್ಟೈಮ್ಸ್ 4 ಆಗುತ್ತೆ, ಡಿಪೆಂಡ್ಸ್ ಆನ್ ಕ್ಯಾಬ್ ಡ್ರೈವರ್. ಓಕೆನಾ. ಸೊ ನಾನು ಲಂಚು ಅವತ್ತು ಆಫೀಸಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನಬೇಕು ಅಂತ ಅನಿಸ್ತು. ಇಟ್ಸ್ ಟ್ಯೂಸ್ಡೇ ಆಗಿರೋದ್ರಿಂದ ರಮೇಶ್ಗೆ ವೀಕ್ ಆಫ್ ಇತ್ತಲ್ಲ, ಸ್ಟ್ರೀಟ್ ಫುಡ್ ಥರ ನೂಡಲ್ಸ್ ಮಾಡು ಅಂತ ನಾನೇ ಹೇಳಿದ್ದೆ. ಸೊ ಅದು ಹೋಮ್ ಫುಡ್ ನೂಡಲ್ಸ್ ಆಗಿದ್ದು, ಸ್ವಲ್ಪ ಡ್ರೈ ಆಗಿತ್ತು, ಸ್ಪೈಸಸ್ ಕಡಿಮೆ ಆಗಿರೋದ್ರಿಂದ ಒನ್ ಟೈಮ್ಗೇನೋ ಅಡ್ಜಸ್ಟ್ ಆಯಿತು. ಯೂಶಲಿ ನನ್ನ ಮೀಲ್ ಯಾವಾಗಲೂ ಎಂಡ್ ಆಗೋದು ಅಪ್ರಾಕ್ಸ್ 4:30 to 5 o'clock. ಯಾಕಂದರೆ ನಾನು ಆವಾಗ ಆಫೀಸಿಂದ ಬಂದು ಕುಕ್ ಮಾಡಿ ತಿನ್ನೋ ಅಷ್ಟೊತ್ತಾಗುತ್ತೆ. ಆಗಲೇ ಹೆವಿ ಫುಡ್ ತಿನ್ಬಿಟ್ಟಿರ್ತೀನಿ. ಮತ್ತು ನೈಟ್ ಡಿನ್ನರ್ನ ಮತ್ತೆ ನಾನು ತಿನ್ನೋಕ್ಕೆ ನನ್ನ ಕೈಲಿ ಆಗಲ್ಲ. ಏನಾದರೂ ಸ್ನ್ಯಾಕ್ಸ್ ಏನಾದರೂ ಇತ್ತು ಅಂದರೆ ಕಂಪಲ್ಸರಿಯಾಗಿ ತಿಂತೀನಿ, ಇಲ್ಲ ಅಂದರೆ ಇಲ್ಲ. ಸೊ 1-2-3 ಡೇಸಿಂದ ನಾನು ರಮೇಶ್ ಅರ್ಲಿ ಡಿನ್ನರ್ ಮಾಡ್ತಿರೋದ್ರಿಂದ ಸೊ ನೈಟ್ ಹೇಗೂ ಫ್ರೀಯಾಗೇ ಇರ್ತೀವಿ, 1 hour ವಾಕ್ ಮಾಡ್ಕೊಂಡು ಬರೋಣ ಅಂತ ಒನ್ ವೀಕಿಂದ ಆಲ್ಮೋಸ್ಟ್ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಇದನ್ನು ಎಷ್ಟು ದಿವಸ ಕಂಟಿನ್ಯೂ ಮಾಡ್ತೀವಿ ಅಂತ. ನೀವೆಲ್ಲ ಯಾವ ಟೈಮಲ್ಲಿ ಡಿನ್ನರ್ ಕಂಪ್ಲೀಟ್ ಮಾಡ್ತೀರಾ ಅಂತ ನೀವು ನನಗೆ ಮರಿದಂಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.